ಸುಮಾರು ಒಂದು 25 ಇಯರ್ಸ್ ಬ್ಯಾಕ್ ಆಗಿರೋದು. ನಾನು ಬೈಕಲ್ಲಿ ಹೋಗ್ತಾ ಸ್ವಲ್ಪ ಸ್ಕಿಡ್ ಆಗಿ ಬಿದ್ದು ಅದು ಡಿಸ್ಲೊಕೇಶನ್ ಆಗಿತ್ತು ನನ್ನ ಮಂಡಿ. ಆನಂತರದಲ್ಲಿ ಎಕ್ಸ್ರೇ ಮಾಡಿಸಿ ಎಲ್ಲ ನೋಡಿದೆ, ಇದು ಮಾಡಿದೆ, ಏನೋ ಫ್ರ್ಯಾಕ್ಚರ್ ಆಗಿಲ್ಲ, ಡಿಸ್ಲೊಕೇಶನ್ ಆಗಿದೆ, ಓಕೆ ಅಂತೇಳಿ ಎಲ್ಲ ಮಾಮೂಲಿ ಟ್ರೀಟ್ಮೆಂಟ್ ಕೊಟ್ಟರು. ಅದು ಕೊಟ್ಟಾಗ ನಾನು ಸರಿಯಾದೆ. ಆಮೇಲೆ ವಯಸ್ಸಾಗ್ತಾ ಬಂದಾಗೆ ಸ್ವಲ್ಪ ನಮ್ಮ ಮನೆಯಲ್ಲೂ ಮೆಟ್ಲುಗಳನ್ನು ಹತ್ತೋ ಅಂಥದ್ದು ಜಾಸ್ತಿ ಇದೆ. ಬರ್ತಾ ಬರ್ತಾ ಅದೇನಾಯಿತು, ಸ್ವಲ್ಪ ಕಾಲು ಬೆಂಡ್ ಆಗಕ್ಕೆ ಶುರು ಆಯಿತು. ಬಹುಶಃ ಸ್ಟ್ರೆಂತ್ ಕಡಿಮೆ ಆಗಿರ್ಬೋದು ಅಂತ. ಹಾಗಾಗಿ ಫುಲ್ ಬೆಂಡ್ ಆಯಿತು. ಆನಂತರದ ನಂಗೆ ಭಾರಿ ಸಮಸ್ಯೆ ಆಗ್ತಿತ್ತು. ಎಲ್ಲ ಮೆಟ್ಲು ಹತ್ತಕ್ಕಾಗಲಿ, ನಡಿಲಿಕ್ಕೆ, ವಾಕಿಂಗ್ ಅಂತೂ ಮಾಡೋದು ಕಷ್ಟ ಆಗ್ತಿತ್ತು. ನಾನು ವಾಕಿಂಗ್ ಯಾವತ್ತೂ ಮಾಡ್ತಾ ಇದ್ದೆ, ಅದನ್ನು ಬಿಟ್ಟುಬಿಟ್ಟೆ ನಾನು. ಈಗ ನೀವು ಮೆಟ್ಲತ್ತಕ್ಕಾಗಲ್ಲ, ಕಾರ್ ಒಳಗಡೆ ಕೂರ್ಬೇಕಾದ್ರೆ ಪೇನ್ ಆಗುತ್ತೆ, ಪೇನ್ ಆಗುತ್ತೆ. ಮತ್ತೆ ಸ್ಟೇರ್ ಕೇಸ್ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಪೇನ್ ಆಗುತ್ತೆ. ಒಂದೇನಪ್ಪ ಅಂದರೆ ನಿಮ್ಮ ವಿಶೇಷತೆ, ನಿಮ್ಮ ಕಾಲಿಗೆ ಡಿಸ್ಲೊಕೇಟ್ ಆಗಿರೋದು ರೈಟ್ ಸೈಡು, ಅದೇ ಪ್ರಾಬ್ಲಮ್ ಆಗಿರೋದು, ಅದೇ ಏಜ್ 70 ಇದೆಯಲ್ಲ ಅದರಲ್ಲಿ. ಬಟ್ ನಿಮ್ಮ ಲೆಫ್ಟ್ ಸೈಡ್ ಏನೂ ಆಗಿಲ್ಲ, ಏನಾಗಿಲ್ಲ. ಯಾವಾಗಾರ ಮಂಡಿಗೆ ನೋವು ಹೊಡೆತ ಬಿದ್ದಾಗ ಒಳ್ಳೆ ಆರ್ಥೋಪೆಡಿಷನ್ನ ಕನ್ಸಲ್ಟ್ ಮಾಡಿ ಅರ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರೆ ನಿಮ್ಮದು ರೈಟ್ ಸೈಡ್ ಇಷ್ಟು ಬೇಗನೆ ಪ್ರಾಬ್ಲಮ್ ಬರ್ತಿರ್ತಿರ್ಲಿಲ್ಲ. ಯಾಕೆಂದರೆ ಲೆಫ್ಟ್ ಸೈಡ್ ಚೆನ್ನಾಗಿದ್ದು ರೈಟ್ ಸೈಡ್ ಪ್ರಾಬ್ಲಮ್ ಆಗಿದೆ ಅಂತ ನೀವು ಯಾವಾಗ ಬಿದ್ದಿದ್ರಲ್ಲ 20 ವರ್ಷದ ಹಿಂದ್ಗಡೆ, ಅದರಿಂದ ನಿಮಗೆ ಬೇಗನೆ ಆಸ್ಟಿಯೋಆರ್ಥರೈಟಿಸ್ ಸ್ಟಾರ್ಟ್ ಆಗಿದೆ. ಸಿವಿಯಾರಿಟಿಗೆ ಹೋಗಿ ನಿಮ್ಮ ಕಾಲು ಬೆಂಡ್ ಆಗಿದೆ. ಅಕಸ್ಮಾತ್ ಇದು ಏಜ್ ರಿಲೇಟೆಡೇ ಪ್ರಾಬ್ಲಮ್ ಆಗಿತ್ತು ಅಂದಿದ್ರು ಲೆಫ್ಟ್ ಸೈಡು ಆಗಿರಬೇಕಿತ್ತು. ಬಟ್ ಲೆಫ್ಟ್ ಸೈಡು ನಿಮಗೆ ಸಿಮ್ಟಮ್ಸ್ಗಳಿಲ್ಲ, ಓಕೆ, ಬಟ್ ಮಂಡಿಗಳು ಸೌದಿದೆ. ಬಟ್ ರೈಟ್ ಸೈಡು ಮಂಡಿನೂ ಸೌದಿ ಮತ್ತು ಬೆಂಡು ಆಗಿದೆ. ಸೊ ಹಂಗಾಗಿ ಇವತ್ತು ನಂಜಪ್ಪ ಲೈಫ್ ಕೇರ್ ಬಂದಿದ್ದೀರಾ. ಇವತ್ತು ನಿಮ್ಮದು ರೋಬೋಟಿಕ್ ನೀ ರೀಪ್ಲೇಸ್ಮೆಂಟ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನನ್ನ ಕಡೆಯಿಂದ ನಿಮ್ಮದು ಸರ್ಜರಿ ಆದಮೇಲೆ ಮೆಟ್ಲತ್ತೋದು, ಇಳಿಯೋದು ಮತ್ತು ಕಾರ್ ಒಳಗಡೆ ಕೂರೋದು ಪೇನ್ ಇಲ್ಲದೇ ಆರಾಮ್ಸೆ ನಡ್ಕೊಂಡು ವಾಕ್ ಮಾಡ್ಕೊಂಡು ಇರ್ತೀವಿ. ಓಕೆ, ಪ್ರೇಮರಾಜ್ ಅಂತ ಆರ್ಥೋ ಡಾಕ್ಟರ್ ಇದ್ದರು. ಈ ರೋಬೋಟಿಕ್ ಚಿಕಿತ್ಸೆ ಬಗ್ಗೆ ಭಾಳ ನೀಟಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಿದರು. ಅತ್ಯುತ್ತಮವಾದ ಸಜೆಷನ್ ಕೊಟ್ಟರು. ಕಾನ್ಫಿಡೆನ್ಸ್ ಬಂತು ಅವ್ರ ಮಾತು ಮೇಲೆ. ಹಾಗಾಗಿ ನಾನು ಆಪ್ರೇಷನ್ ಮಾಡಲಿಕ್ಕೆ ಇಷ್ಟಪಟ್ಟು ಮಾಡಿಸಿದೆ. ಈಗ ನಾನು 3ನೇ ದಿವಸ ಆಪ್ರೇಷನ್ ಆಗಿ ಚೆನ್ನಾಗಿ ನಡೀತಾ ಇದ್ದೀನಿ. ಏನು ತೊಂದರೆ ಇಲ್ಲ. ನನಗೆ ಯಾವುದೇ ರೀತಿಯ ಅಡ್ವರ್ಸ್ ಎಫೆಕ್ಟ್ ಏನೂ ಆಗಿಲ್ಲ. ಆತ್ಮೀಯತೆ, ಒಬ್ಬರು ಡಾಕ್ಟರ್ ಅಂದರೆ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಇದು ಫಸ್ಟ್ ಟೈಮ್ ನೋಡಿರೋದು. ತುಂಬ ಚೆನ್ನಾಗಿ ನನಗೆ ಟ್ರೀಟ್ ಮಾಡಿದ್ರು. ಜೊತೆಗೆ ಅವರ ಒಂಥರ ಬಾಂಧವ್ಯ ಅಂದರೆ ನಮ್ಮ ಮನೆಯವರಷ್ಟು ಕ್ಲೋಸ್ ಆಗಿಬಿಟ್ರು ಅವರು. ಅದು ನನಗೆ ಭಾರಿ ಪ್ಲಸ್ ಆಯಿತು ನನಗೆ ರಿಕವರ್ ಆಗಲಿಕ್ಕೆ.